ನಮಸ್ಕಾರ ವೀಕ್ಷಕರೇ. ಇಡೀ ಭಾರತ ದೇಶ ತಿರುಗಿ ನೋಡುವಂತ ಕ್ರಾಂತಿಯೊಂದು ತೆಲಂಗಾಣದಲ್ಲಿ ಆಗ್ತಾ ಇದೆ. ಅಂದಹಾಗೆ ಈ ಕ್ರಾಂತಿ ಮಾಡೋದಕ್ಕೆ ಯಾರೋ ಉದ್ಭವಿಸಿಲ್ಲ, ಬದಲಾಗಿ ಜನರೇ ಎಚ್ಚೆತ್ತುಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಚಳಿ ಬಿಡಿಸ್ತಾ ಇದ್ದಾರೆ. ಜಾತಿ ಗಣತಿ ಮಾಡೋದಕ್ಕೆ ಹೊರಟ ತೆಲಂಗಾಣದ ರೇವಂತ್ ರೆಡ್ಡಿಯ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ದೊಡ್ಡ ಬ್ಯಾಕ್ ಫೈರ್ ಆಗ್ತಾ ಇದೆ. ಯಾವ ಹಿಂದುಳಿದವರು ಹಾಗೂ ಒಬಿಸಿ ಸಮುದಾಯವನ್ನ ವಿಭಜನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಅವರೇ ಗಣತಿ ಮಾಡೋದಕ್ಕೆ ಬಂದವರನ್ನ ಓಡಿಸ್ತಾ ಇದ್ದಾರೆ. ಸುಮ್ನೆ ಓಡಿಸ್ತಾ ಇಲ್ಲ, ನಿಮ್ಮ ಉದ್ದೇಶ ಏನು ಅನ್ನೋದು ನಮಗೆ ಗೊತ್ತಿದೆ ಅಂತ ಛೀಮಾರಿ ಹಾಕ್ತಾ ಇದ್ದಾರೆ. ಕೆಲವರು ನಾಯಿ ಬಿಟ್ಟು ಓಡಿಸ್ತಾ ಇರೋ ಬಗ್ಗೆಯೂ ಸುದ್ದಿಗಳು ಬರ್ತಾ ಇದೆ. ಇದು ಕಾಂಗ್ರೆಸ್ನ ಅತಿ ದೊಡ್ಡ ಪ್ರೊಪಾಗಾಂಡಾಗೆ ದೊಡ್ಡ ಹೊಡೆತವೊಂದನ್ನ ಕೊಟ್ಟಂತಾಗ್ತಾ ಇದೆ. ಇದೇ ಹೊತ್ತಲ್ಲಿ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಕ್ಯಾಸ್ಟ್ ಸೆನ್ಸಸ್ ಬಗ್ಗೆ ಸ್ಫೋಟಕ ವಿಚಾರ ಬಿಚ್ಚಿಟ್ಟಿದ್ದು ಮಹತ್ವದ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಹುತೇಕ ಜನರಿಗೆ ಇನ್ನೂ ಕ್ಲಾರಿಟಿ ಇಲ್ಲದ ಒಂದು ವಿಚಾರ ಹೇಳೋ ಮೂಲಕ ಈ ಎಪಿಸೋಡ್ ನಲ್ಲಿ ಹಲವು ಮಹತ್ವದ ವಿಚಾರಗಳನ್ನ ಹಂಚಿಕೊಳ್ತಾ ಹೋಗ್ತೀನಿ. ಅದೇನಂದ್ರೆ, ಕಾಂಗ್ರೆಸ್ ಜಾತಿ ಗಣತಿ ಆಗ್ಬೇಕು, ಜಾತಿ ಗಣತಿ ಆಗ್ಲೇಬೇಕು ಅಂತ ಹೇಳ್ತಾ ಇದೆಯಲ್ಲ, ಕಾಂಗ್ರೆಸ್ ಮಾಡೋದಕ್ಕೆ ಹೊರಟಿರೋದು ಕೇವಲ ಹಿಂದೂಗಳ ಜಾತಿ ಗಣತಿ ಮಾತ್ರ. ಇಡೀ ಭಾರತ ದೇಶದಲ್ಲಿ ಇರೋ ಪ್ರತಿ ಧರ್ಮ ಹಾಗೂ ಪ್ರತಿ ಸಮುದಾಯದವರ ಗಣತಿ ಅಲ್ಲವೇ ಅಲ್ಲ. ಈಗ ನಿಮಗೊಂದು ಕ್ಲಾರಿಟಿ ಬಂದಿರಬಹುದು, ಏನಿದರ ಹಿಂದಿನ ಮರ್ಮ ಅನ್ನೋದು. ಇದೇ ಪ್ರಶ್ನೆ ಈಗ ತೆಲಂಗಾಣದ ಜನತೆಯಲ್ಲಿ ಹುಟ್ಟಿದೆ. ಹಿಂದೂಗಳ ಜಾತಿ ಕೇಳೋಕೆ ಬಂದ ಸರ್ಕಾರದ ಪ್ರತಿನಿಧಿಗಳಿಗೆ ತಮ್ಮದೇ ಸ್ಟೈಲ್ನಲ್ಲಿ ವಾಪಸ್ ಹೋಗೋ ದಾರಿ ತೋರಿಸ್ತಾ ಇದ್ದಾರೆ ತೆಲಂಗಾಣದ ಜನರು. ಹಳ್ಳಿಗಳಲ್ಲಿ ಜನರು ಎಚ್ಚೆತ್ತುಕೊಂಡಿದ್ದು ಯಾವ ಡೀಟೇಲ್ಸ್ ಕೊಡೋದಿಲ್ಲ ಅಂತ ಖಡಕ್ ಆಗಿ ಹೇಳ್ತಾ ಇದ್ದಾರೆ. SC ST ಹಾಗೂ ಒಬಿಸಿಗೆ ಮೀಸಲಿಟ್ಟಿರೋ ಅವಕಾಶಗಳನ್ನ ಹೇಗಾದ್ರೂ ಮಾಡಿ ತಮ್ಮ ವೋಟ್ ಬ್ಯಾಂಕ್ ಸಮುದಾಯಕ್ಕೆ ಕೊಡಬೇಕು ಅಂತ ಕಾಂಗ್ರೆಸ್ ಉದ್ದೇಶ ಇರೋ ಬಗ್ಗೆ ಮೊದಲಿನಿಂದಲೂ ದೊಡ್ಡ ದೊಡ್ಡ ಆರೋಪಗಳಿವೆ. ಅದಕ್ಕೆ ತಕ್ಕಂತೆ ಕೆಲ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟದ ನಾಯಕರು ಓಪನ್ ಆಗಿಯೇ ಈ ಬಗ್ಗೆ ಹೇಳ್ಕೊಂಡಿದ್ದಾರೆ. ಈ ತರ ಎಷ್ಟೇ ಸ್ಟೇಟ್ಮೆಂಟ್ ಕೊಟ್ಟರು ದಲಿತರು ಹಾಗೂ ಹಿಂದುಳಿದವರು ನಮ್ಮಿಂದ ದೂರ ಆಗೋದಿಲ್ಲ ಅಂತ ಕಾಂಗ್ರೆಸ್ ಬಲವಾಗಿ ನಂಬಿಕೊಂಡಿತ್ತು. ಆದ್ರೆ ತೆಲಂಗಾಣದಲ್ಲಿ ರೊಚ್ಚಿಗೆದಿರೋದು ಒಬಿಸಿ ಹಾಗೂ ಹಿಂದುಳಿದ ಸಮುದಾಯದವರು. ನಮ್ಮ ಜೀವನ ಹಾಳು ಮಾಡೋದಕ್ಕೆ ಬರ್ತಿದ್ದೀರಾ ಅಂತ ಹಿಡಿ ಶಾಪ ಹಾಕಿ ಸೆನ್ಸಸ್ಗೆ ಬಂದವರನ್ನ ಆಚೆ ಕಳಿಸಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇವೆ. ಕೇಂದ್ರಕ್ಕೆ ಜಾತಿ ಗಣತಿ ಮಾಡಿ ಅಂತ ಟಾಂಗ್ ಕೊಡ್ತಾ ಇದ್ದ ರಾಹುಲ್ ಅಂಡ್ ಟೀಮ್ಗೆ ತೆಲಂಗಾಣದ ಪರಿಸ್ಥಿತಿ ನೋಡಿ ಭಯ ಶುರುವಾಗಿದೆ. ಎಲ್ಲಾ ರಾಜ್ಯಗಳಲ್ಲೂ ಹಿಂದೂಗಳು ಒಟ್ಟಾದ್ರೆ ಏನ್ ಕತೆ ಅನ್ನೋ ಆತಂಕ ದಟ್ಟವಾಗ್ತಾ ಇದೆ. ಅಂದಹಾಗೆ ಜನರು ಈ ರೇಂಜ್ಗೆ ರೊಚ್ಚಿಗೇಳ್ತಾ ಇರೋದಕ್ಕೆ ಹಲವಾರು ಕಾರಣಗಳಿವೆ. ಜಾತಿ ಗಣತಿ ಮಾಡೋದಕ್ಕೆ ಬರ್ತಾ ಇರುವವರು ಬರೀ ಜಾತಿ ಕೇಳ್ತಾ ಇಲ್ಲ, ಬ್ಯಾಂಕ್ ಅಕೌಂಟ್ ನಂಬರ್, ಫೋನ್ ನಂಬರ್, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೇಳ್ತಾ ಇದ್ದ ಹಾಗೆ ಜನರಲ್ಲಿ ಡೌಟ್ ಬರೋದಕ್ಕೆ ಶುರುವಾಗಿದೆ. ಯಾವ ಬ್ಯಾಂಕ್ನವರಾದ್ರೂ ಅನಾವಶ್ಯಕವಾಗಿ ಯಾರಿಗೂ ಡೀಟೇಲ್ಸ್ ಕೊಡಬೇಡಿ, ಕಳ್ಳರ ಸಂಖ್ಯೆ ಜಾಸ್ತಿ ಆಗಿದೆ, ಆಮೇಲೆ ನಿಮ್ಮ ಹಣ ಕಳುವಾದ್ರೆ ನಾವು ಜವಾಬ್ದಾರರಲ್ಲ ಅಂತ ಹೇಳ್ತಾ ಇದ್ದಾರೆ. ಥೇಟ್ ಕಳ್ಳರ ಸ್ಟೈಲ್ ನಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾ ಇದ್ದ ಹಾಗೆ ಜನರಿಗೆ ಅನುಮಾನ ಬರೋದಕ್ಕೆ ಶುರುವಾಗಿದೆ. ಎಲೆಕ್ಷನ್ ಟೈಮ್ ನಲ್ಲಿ ನಿಮ್ಮ ಆಸ್ತಿಯನ್ನ ಕಿತ್ತು ನಮಗೆ ಬೇಕಾದವರಿಗೆ ಕೊಡ್ತೀವಿ ಅಂತ ರಾಹುಲ್ ಸಾಕಷ್ಟು ಸಲ ಹೇಳಿದ್ರು. ಈಗ ನೋಡಿದ್ರೆ ಯಾರ್ಯಾರ ಹತ್ರ ಎಷ್ಟು ಹಣ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಡೌಟ್ ಜನರಲ್ಲಿ ಶುರುವಾಗಿದೆ. ಹಿಂದೂಗಳು ಬೀದಿಗೆ ಬರೋದು ಗ್ಯಾರಂಟಿ ಅನ್ನೋದು ಅರ್ಥವಾಗ್ತಾ ಇದ್ದ ಹಾಗೆ ಜನರು ಅಲರ್ಟ್ ಆಗ್ತಾ ಇದ್ದಾರೆ. ಅಂದಹಾಗೆ ಅಸಂಬದ್ಧ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ಅಂತ ಗೊತ್ತಾಗಿದೆ ತಡ ಜನಜಾಗೃತಿ ಕೆಲಸಗಳು ಕೂಡ ನಡೀತಾ ಇದೆ. ಕೆಲವೊಂದು ಕಡೆ ಜನರು ಕೋಪಗೊಂಡು ಸೆನ್ಸಸ್ಗೆ ಬಂದವರ ಮೇಲೆ ನಾಯಿ ಬಿಟ್ಟಿರೋ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆ ಜನಜಾಗೃತಿ ಕೆಲಸ ಆಗ್ತಾ ಇದ್ದು, ಸರ್ವೆಗೆ ಬಂದವರ ಮೇಲೆ ಹಲ್ಲೆ ಮಾಡಬೇಡಿ, ಬದಲಾಗಿ ಏನೇನು ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನ ಗಮನಿಸಿ. ಯಾವ ಕಾರಣಕ್ಕೆ ಬ್ಯಾಂಕ್ ಡೀಟೇಲ್ಸ್ ಬೇಕು, ನಮ್ಮ ಆಸ್ತಿ ಪಾಸ್ತಿ ವಿವರ ತಗೊಂಡು ಏನ್ ಮಾಡ್ತೀರಾ, ನಮ್ಮ ಫೋನ್ ನಂಬರ್ ತಗೊಂಡು ಏನ್ ಮಾಡ್ತೀರಾ, ಈ ರೀತಿಯ ಪ್ರಶ್ನೆಗಳನ್ನ ಕೇಳಿ ಅಂತ ತಿಳಿಸ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಕೇವಲ ಹಿಂದೂಗಳ ಮನೆಗಳಲ್ಲಿ ಮಾತ್ರ ಸೆನ್ಸಸ್ ನಡೀತಾ ಇರೋದ್ರಿಂದ ನಿಮ್ಮ ಜಾತಿ ಯಾವುದು ಅಂತ ಹೇಳ್ಬೇಡಿ. ಏನೇ ಕೇಳಿದ್ರು ನನ್ನ ದೇಶ ಭಾರತ, ನಾನು ಹಿಂದೂ, ನನ್ನ ಕುಲ ಸನಾತನ ಅಂತ ಹೇಳಿ ಅಂತ ಜಾಗೃತಿ ವಿಡಿಯೋ ಮಾಡಿ ಶೇರ್ ಮಾಡಲಾಗ್ತಾ ಇದೆ. ಅಂದಹಾಗೆ ಈ ಜಾತಿ ಗಣತಿ ಉದ್ದೇಶ ಏನು ಅಂತ ರಾಹುಲ್ ರನ್ನ ಕೇಳಿದ್ರೆ ಸಾಮಾಜಿಕ ನ್ಯಾಯ ಕೊಡಿಸೋದು ಅಂತಾರೆ. ಆದ್ರೆ ಅಸಲಿ ಉದ್ದೇಶ ಬೇರೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಮೊದಲೇ ಹೇಳಿದ ಹಾಗೆ ಈ ಜಾತಿ ಗಣತಿ ಮಾಡ್ತಾ ಇರೋದು ಹಿಂದೂಗಳ ಮನೆಯಲ್ಲಿ ಮಾತ್ರ. ಮುಸ್ಲಿಂ ಸಮುದಾಯ ಕಂಪ್ಲೀಟ್ ಆಗಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ 80% ಕ್ರಿಶ್ಚಿಯನ್ನರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ. ಈಗ ಗೆಲ್ಲೋದಕ್ಕೆ ಬೇಕಾಗಿರೋದು ಹಿಂದೂಗಳು ಮಾತ್ರ. ಹಿಂದೂಗಳಲ್ಲಿ ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಅಂತ ಗೊತ್ತಾದ್ರೆ ನಿಖರವಾಗಿ ಹೆಚ್ಚು ಜನಸಂಖ್ಯೆ ಇರೋ ಜಾತಿಗಳನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಅವರಿಗೆ ಆಫರ್ ಕೊಡೋದು. ಉಳಿದ ಹಿಂದೂಗಳು ಏನಾದ್ರೂ ಆಗ್ಲಿ, ಗೆಲ್ಲೋದಕ್ಕೆ ಯಾರ್ಯಾರು ಬೇಕಾಗ್ತಾರೋ ಅಷ್ಟು ಜನರನ್ನ ಮಾತ್ರ ತಮ್ಮ ಬಳಿ ಉಳಿಸ್ಕೊಳ್ಬೇಕು ಅನ್ನೋ ಉದ್ದೇಶ ಇದೆ ಅಂತ ಹೇಳಲಾಗ್ತಾ ಇದೆ.
ಸದ್ಯ ಹಿಂದೂಗಳಲ್ಲಿ ಸಣ್ಣ ಪುಟ್ಟ ಜಾತಿಗಳಿಗೂ ಕೂಡ ಮೀಸಲಾತಿ ಇದೆ. ಈ ಜಾತಿ ಗಣತಿ ರಿಪೋರ್ಟ್ ಬಂತು ಅಂದ್ರೆ ಅದೆಲ್ಲವನ್ನ ಕಿತ್ತು ಯಾರ ವೋಟ್ ಜಾಸ್ತಿ ಇದೆಯೋ ಅವರಿಗೆ ಮಾತ್ರ ಕೊಡಬಹುದು ಅನ್ನೋ ಉದ್ದೇಶ ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರದ ಬಗ್ಗೆ ಮಾತನಾಡಿರೋ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಇಂತಹ ಸಮಾಜಘಾತುಕ ಗಣತಿ ಮಾಡೋ ಬದಲು ಸ್ಕಿಲ್ ಸೆನ್ಸಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಮನೆಗೆ ಹೋಗಿ ನಿಮಗೆ ಯಾವ ಕೊರತೆ ಇದೆ, ನಿಮ್ಮ ಸಮಸ್ಯೆಗಳೇನು, ಮಕ್ಕಳಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ, ನಿಮ್ಮ ಶಿಕ್ಷಣಕ್ಕೆ ಸರ್ಕಾರದಿಂದ ಯಾವ ರೀತಿಯ ಸವಲತ್ತು ಬೇಕು, ವಿದ್ಯಾರ್ಥಿಗಳ ಕನಸೇನು, ಅವರ ಪರಿಕಲ್ಪನೆ ಏನು, ಇಂಥ ವಿಚಾರಗಳನ್ನ ತಿಳ್ಕೊಳ್ಳಿ. 2047ಕ್ಕೆ ಭಾರತ ಸೂಪರ್ ಪವರ್ ನೇಷನ್ ಆಗ್ಬೇಕು ಅಂತ ಮೋದಿ ಸಂಕಲ್ಪ ತೊಟ್ಟಿರುವಾಗ ಅದೇ ಜಾತಿ ಅಂತ ಜನರನ್ನ ಹೊಡೆದಾಡೋ ತರ ಮಾಡಿ ಅಭಿವೃದ್ಧಿಯನ್ನ ಹಿಂದಕ್ಕೆ ತಗೊಂಡು ಹೋಗ್ತಾ ಇದ್ದೀರಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು, ಶಿಕ್ಷಣ ಪಡೆದವರು, ಕಾಮನ್ ಸೆನ್ಸ್ ಇರುವವರು ಈ ಮಾತನ್ನ ಒಪ್ಪಿಕೊಳ್ತಾ ಇದ್ದಾರೆ. ಇನ್ನು ಇದೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇರೋ ಜನರು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ರಾಹುಲ್ ಗಾಂಧಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ, ನೀವು ಹಿಂದೂಗಳನ್ನ ಜಾತಿ ಹೆಸರಲ್ಲಿ ವಿಭಜಿಸೋ ಮೊದಲು ನಿಮ್ಮ ಜಾತಿ ಯಾವುದು ಅನ್ನೋದರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿಯ ಮುತ್ತಾತರ ಹೆಸರುಗಳನ್ನ ಹೇಳ್ತಾ ಇರೋ ಜನರು ರಾಹುಲ್ ಗಾಂಧಿಯ ಮುತ್ತಾತರ ಹೆಸರನ್ನು ಕೂಡ ಹೇಳ್ತಾ ಇದ್ದಾರೆ. ನೆಹರೂಗಿಂತ 2 ಜನರೇಷನ್ ಮುಂಚೆ ಮುಸ್ಲಿಂ ಹೆಸರುಗಳು ಇರೋದ್ರಿಂದ ನಿಮ್ಮ ಜಾತಿ ಬಗ್ಗೆ ನೀವೇ ಕ್ಲಾರಿಟಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಲ್ಲದೆ ಒಂದು ವೇಳೆ ರಾಹುಲ್ ಗಾಂಧಿ ಉತ್ತರ ಕೊಡದೇ ಇದ್ರೆ ಕೊನೆ ಪಕ್ಷ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಆದ್ರೂ ಈ ಬಗ್ಗೆ ಉತ್ತರ ಕೊಡ್ಲಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಈ ರೀತಿಯ ಸಾಕಷ್ಟು ವಿಡಿಯೋಗಳು ತೆಲಂಗಾಣದಲ್ಲಿ ಹರಿದಾಡ್ತಾ ಇದ್ದು ಜನರು ಎಚ್ಚೆತ್ತುಕೊಳ್ತಾ ಇದ್ದಾರೆ. ಸೆನ್ಸಸ್ ವಿರುದ್ಧ ತೊಡೆ ತಟ್ಟಿ ನಿಲ್ತಿದ್ದಾರೆ. ಇನ್ನು ಮೊದಲೇ ಸದ್ಯದ ಬೆಳವಣಿಗೆಗಳನ್ನು ನೋಡಿ ಕಾಂಗ್ರೆಸ್ ವಿರುದ್ಧ ಜನರು ರೊಚ್ಚಿಗೆದ್ದಿದ್ದಾರೆ. ಈ ಹೊತ್ತಲ್ಲಿ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ತಂದಿರೋ ಹೊಸ ನಿಯಮ ಕೂಡ ತೆಲಂಗಾಣದಲ್ಲಿ ಸದ್ದು ಮಾಡ್ತಾ ಇದೆ. ಕರ್ನಾಟಕ ಸರ್ಕಾರದ ಯಾವುದೇ ಟೆಂಡರ್ ಇದ್ರೂ ಕೂಡ ಅದರಲ್ಲಿ 4% ಮುಸ್ಲಿಮರಿಗೆ ಕೊಡಬೇಕು ಅಂತ ಸಿದ್ದರಾಮಯ್ಯ ಸರ್ಕಾರ ಡಿಸೈಡ್ ಮಾಡಿದೆ. ಇದು ಹೊಸ ವಿವಾದಕ್ಕೆ ನಾಂದಿ ಹಾಡ್ತಾ ಇದೆ. ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇಂಥದ್ಯಾವುದೂ ಇಲ್ವೇ ಇಲ್ಲ. ಈ ಮಟ್ಟದ ಓಲೈಕೆ ಈ ಟೈಮ್ನಲ್ಲಿ ಮಾಡ್ತಾ ಇರೋದೇ ಅತ್ತ ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ನಲ್ಲಿ ಜನರನ್ನ ಆಕರ್ಷಿಸೋದಕ್ಕೆ ಅಂತ ಚರ್ಚೆಗಳಾಗ್ತಾ ಇವೆ. ವಾಸ್ತವ ಏನಂದ್ರೆ ಆಲ್ರೆಡಿ ಮುಸ್ಲಿಂ ಸಮುದಾಯದ ವೋಟ್ಗಳು ಕಾಂಗ್ರೆಸ್ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ ಅನ್ನೋದು ಗೊತ್ತಾಗಿದೆ. ಆದ್ರೂ ಕೂಡ ಮತ್ತೆ ಅವರಿಗೆ ಎಲ್ಲ ಆಫರ್ ಕೊಡ್ತಾ ಇರೋದನ್ನು ನೋಡಿದ್ರೆ ಇವರ ಉದ್ದೇಶವೇ ಹಿಂದೂಗಳ ಸರ್ವನಾಶ ಅನ್ನೋ ಚರ್ಚೆ ಶುರುವಾಗಿದೆ. ಆದ್ರೆ ಸದ್ಯ ಮುಡಾಸುಳಿಯಲ್ಲಿ ಸಿಲುಕಿರೋ ಸಿದ್ದರಾಮಯ್ಯ ಈ ಟೈಮ್ನಲ್ಲಿ ಈ ನಿರ್ಧಾರಕ್ಕೆ ಬಂದ್ರು ಅಂದ್ರೆ ದೊಡ್ಡದೇ ಏನೋ ಪ್ಲಾನ್ ಇರ್ಬೋದು ಅಂತ ಜನ ಮಾತಾಡ್ತಾ ಇದ್ದಾರೆ. ಒಟ್ನಲ್ಲಿ ಜಾತಿ ಗಣತಿಯ ಅಸಲಿ ಉದ್ದೇಶ ಭಾರತೀಯರನ್ನ ಕೆರಳಿ ಕೆಂಡವಾಗುವಂತೆ ಮಾಡ್ತಾ ಇದೆ. ಇನ್ನಾದ್ರೂ ಈ ರೀತಿಯ ವಿಭಜಿಸೋ ಆಲೋಚನೆಗಳನ್ನ ಬಿಟ್ಟು ಭಾರತೀಯರನ್ನ ನೆಮ್ಮದಿಯಾಗಿ ಇರೋದಕ್ಕೆ ಬಿಡಿ ಅಂತ ಅಮಾಯಕರು ರಾಹುಲ್ ಗಾಂಧಿಯಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಮುಂದೇನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.